ದೇವರು ಉಪಯೋಗ ಮಾಡುವಂತ ವ್ಯಕ್ತಿಗಳು ಪ್ರತಿದಿನ ಅಭಿಷೇಕದಲ್ಲಿ ಮುಳುಗುವಂತ ವ್ಯಕ್ತಿಗಳು, ಪ್ರತಿದಿನ ಪ್ರಸನ್ನತೆಯಲ್ಲಿ ಮುಳುಗುವಂತ ವ್ಯಕ್ತಿಗಳು, ಪ್ರತಿದಿನ ದೇವ ಪ್ರಸನ್ನತೆಯಲ್ಲಿ ಕಾಯ್ದಿರುವಂತ ವ್ಯಕ್ತಿಗಳನ್ನ ದೇವರು ಕೊನೆ ಕಾಲದ ಉಜ್ಜೀವನದಲ್ಲಿ ದೇವರ ಕೈಗಳಲ್ಲಿ ತೆಗಿತಾರೆ. ಒಂದು ವೇಳೆ ಇವತ್ತು ಈ ಸಂದೇಶವನ್ನು ಕೇಳಿಸ್ಕೊಂತಾರ ದೇವ ಜನರೇ, ಬ್ರದರ್ ನಾನು ತುಂಬಾ ದಿನದಿಂದ ದೇವ ಪ್ರಸನ್ನತೆಯಲ್ಲಿ ಕಾಯ್ದಿದ್ದೀನಿ ಬ್ರದರ್, ನನ್ನ ಗುರುತಿಡಿಯಕ್ಕೆ ಯಾರು ಇಲ್ಲ ಬ್ರದರ್, ನನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಯಾರು ಇಲ್ಲ ಬ್ರದರ್, ನನ್ನ ರೆಕಗ್ನೈಸ್ ಮಾಡಕ್ಕೆ ಯಾರು ಇಲ್ಲ ಬ್ರದರ್, ನನಗೆ ಅವಕಾಶ ಕೊಡಕ್ಕೆ ಯಾರು ಇಲ್ಲ ಬ್ರದರ್ ಅನ್ನೋ ರೀತಿಯಲ್ಲಿ ನೀವು ಯಾರಾದ್ರೂ ಇಲ್ಲಿ ಕೂತಿದ್ರೆ, ನಾನಿವತ್ತು ದೇವ ಅಭಿಷೇಕ್ತನಾಗಿ ನಿಮ್ಮ ಜೀವಿತವನ್ನು ನೋಡಿ ನಾನು ಪ್ರವಾದಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀನು ಪ್ರಸನ್ನತೆಯಲ್ಲಿ ಇರೋದ್ರಿಂದ ದೇವರ ಕೈಗಳಲ್ಲಿ ನೀನು ಬೇಗನೆ ತೆಗೆಯಲ್ಪಡ್ಲಿಕ್ಕೆ ಹೋಗ್ತಾ ಇದೆಯಾ. ದೇವರು ನಿನ್ನ ಬೇಗನೆ ಕೈಯಲ್ಲಿ ತೆಗಿಲಿಕ್ಕೆ ಹೋಗ್ತಾ ಇದ್ದಾನೆ. ನೀನು ಆತನ ಕೈಯಲ್ಲಿ ಎತ್ತಲ್ಪಡ್ಲಿಕ್ಕೆ ಹೋಗ್ತಾ ಇದೆಯಾ. ನಿನ್ನ ದೇವರು ಉಪಯೋಗಿಸ್ತಾನೆ. ಪ್ರಸನ್ನತೆಯಲ್ಲಿ ಮುಳುಗಿರೋರು ಯಾರು ಚಿಂತೆ ಪಡಬೇಡ್ರಿ, ಪ್ರಸನ್ನತೆಯಲ್ಲಿ ಮುಳುಗಿರೋರು ಯಾರು ಭಯ ಪಡಬೇಡ್ರಿ. ನಾನು ಸೇವೆಗೆ ಬಂದಿದ್ದ ಆರಂಭ ದಿನಗಳಲ್ಲಿ ಯಾರು ನಮ್ಮನ್ನು ಸೇವೆ ಕರೀತಾರಿಲ್ಲ, ಯಾರು ನನಗೆ ಪರಿಚಯ ಇಲ್ಲ. ನಾನು ಮಾಡಿದಂತ ಒಂದೇ ವಿಷಯ ಏನ್ ಗೊತ್ತಾ, ಪ್ರಸನ್ನತೆಯಲ್ಲಿ ಮುಳುಗಿದ್ದೆ, ಪ್ರಸನ್ನತೆಯಲ್ಲಿ ಕೂತಿದ್ದೆ, ಆತನ ಸಮ್ಮುಖದಲ್ಲಿ ಕೂತಿದ್ದೆ. ಇವತ್ತು ಆ ಪ್ರಸನ್ನತೆಯಲ್ಲಿ ಇದ್ದಿದ್ದ ಕಾರಣದಿಂದ ಈ ಒಂದು ಹಳ್ಳಿಯಲ್ಲಿ ಹುಟ್ಟಿದವನ್ನ ದೇವರು ಇವತ್ತು ದೇಶಗಳಿಗೆ ಉಪಯೋಗಿಸ್ತಾರೆ ಅಂದ್ರೆ ಆತನ ಪ್ರಸನ್ನತೆಯಲ್ಲಿ ಇದ್ದಂಥದ್ದು ಮಾತ್ರ.